ನಮಸ್ಕಾರ ವೀಕ್ಷಕರೇ, ಅಧ್ಯಾಯದ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಇದೇ ಸೆಪ್ಟೆಂಬರ್ 29ಕ್ಕೆ ಲಾಂಚ್ ಆಗ್ತದೆ ಅಂತ ಹೇಳ್ಬೋದು. ನಿನ್ನೆ ತಾನೇ ಕಿಚ್ಚ ಸುದೀಪ್ ಇರೋ ಅಫಿಷಿಯಲ್ ಆಗಿ ಮೊದಲನೇ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ರು ಅಂತ ಹೇಳ್ಬೋದು. ಇದ್ರ ಮೂಲಕ ಬಿಗ್ ಬಾಸ್ ಸೀಸನ್ 11 ಇದೇ ಸೆಪ್ಟೆಂಬರ್ 29ಕ್ಕೆ ತೆರೆ ಕಾಣಲಿದೆ ಅಂತ ಹೇಳ್ಬೋದು. ಈ ತೆರೆ ಕಾಣುವ ಹಿನ್ನೆಲೆ ಬಿಗ್ ಬಾಸ್ ಕಾರಣಕ್ಕೋಸ್ಕರ ಒಂದು 3ರಿಂದ 4 ಸೀರಿಯಲ್ಗಳನ್ನ ಕಲರ್ಸ್ ಕನ್ನಡ ಈಗಾಗಲೇ ಮುಕ್ತಾಯ ಮಾಡುವ ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು. ಇದು ವೀಕ್ಷಕರಿಗೆ ಸ್ವಲ್ಪ ಬೇಜಾರಿನ ಸುದ್ದಿ ಅಂತ ಹೇಳ್ಬೋದು. ಒಂದು ಬೇಕಂದ್ರೆ ಒಂದು ಕಳ್ಕೊಳ್ಳೇಬೇಕಾಗುತ್ತೆ. ಬಿಗ್ ಬಾಸ್ 3 ತಿಂಗಳುಗಳ ಕಾಲ ನೋಡಬೇಕಾದ್ರೆ ಒಂದು 3ರಿಂದ 4 ಸೀರಿಯಲ್ಗಳು ಮುಕ್ತಾಯವಾಗ್ತಿರುತ್ತೆ. ಹೋದ ವರ್ಷನೂ ಕೂಡ ಕೆಲವು ಸೀರಿಯಲ್ಗಳು ಕೂಡ ಮುಕ್ತಾಯವಾಗಿದ್ದು, ಅದಕ್ಕೋಸ್ಕರ ಈ ಸೀಸನ್ ಒಂದು ಗಿಂತ ಮುಂಚೆನೆ ಸೀರಿಯಲ್ಗಳನ್ನ ಮುಕ್ತಾಯ ಮಾಡೋಕ್ಕಾಗುತ್ತೆ. ಅದೇ ರೀತಿ ಕೆಲವು ಟೈಮಿಂಗ್ಸ್ಗಳನ್ನು ಕೂಡ ಚೇಂಜ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಈ ಲಿಸ್ಟಲ್ಲಿರೋ ಒಂದು 4 ಧಾರಾವಾಹಿಗಳು ಯಾರ್ಯಾರು ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗಬೇಕಾದ್ರೆ ಮುಕ್ತಾಯ ಬಂದಿರೋ ಧಾರಾವಾಹಿಗಳು ಯಾವ್ದು ಅಂತ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಅಂತ ತಕ್ಷಣ ಒಂದು ಅದಕ್ಕೆ ಒಂದು ಟೈಮ್ನ ತೆಗೆದಿರಬೇಕಾಗುತ್ತೆ. ಒಂದೊಂದು ಸೀಸನ್ನು 8ರಿಂದ 9:30 ತನಕ ಇರುತ್ತೆ. ಅದೇ ರೀತಿ ಇನ್ನೊಂದು ಟೈಮಿಂಗ್ಸ್ಗಳು ಬಂದ್ಬಿಟ್ಟು 9ರಿಂದ 10:30 ತನಕ ಇರುತ್ತೆ. ಹಲವಾರು ಟೈಮಿಂಗ್ಸ್ಗಳನ್ನ ಬಿಗ್ ಬಾಸ್ಗಳು ಚೇಂಜ್ ಮಾಡ್ತಾ ಇರ್ತಾರೆ ಒಂದೊಂದು ಸೀಸನ್ನು. ಅದಕ್ಕೋಸ್ಕರ 1.5 ಗಂಟೆ ಅಂದರೆ 3 ಸೀರಿಯಲ್ನ ಮುಗಿಸ್ಲೇಬೇಕಾಗುತ್ತೆ. ಆ 3 ಸೀರಿಯಲ್ಗಳು ಯಾವುದಾಗುತ್ತೆ ನೋಡಿದ್ರೆ ಕೆಂಡ ಸಂಪಿಗೆ ನಿಮಗೆಲ್ಲ ಗೊತ್ತಿರೋಗೆ ಒಂದು 2 ವರ್ಷಗಳಿಂದ ಇದು ಪ್ರಸಾರ ಆಗ್ತಿದೆ. ಅದೇ ರೀತಿ ಸಖತ್ತು TRP ಬಂದಿರೋ ಒಂದು ಸೀರಿಯಲ್ ಅಂತಲೇ ಹೇಳ್ಬೋದು. ಇವರು ಕೂಡ ಸಖತ್ತಾಗಿ ಒಂದು ಸೀರಿಯಲ್ನ ಮಾಡ್ತಿದ್ದಾರೆ. ಆದರೆ ಇದು ಮುಕ್ತಾಯದ ಹಂತಕ್ಕೆ ಬಂದಿದೆ. ಈಗಾಗಲೇ ಎಲ್ಲ ರೀತಿಯ ಕೊನೆಯ ಶೂಟಿಂಗ್ ಕೂಡ ಮುಗಿದಿದ್ದು, ಇನ್ನು ಟೆಲಿಕಾಸ್ಟ್ ಆಗೋದು ಒಂದು ಬಾಕಿ ಅಂತಲೇ ಹೇಳ್ಬೋದು. ಈ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಈ ಬರೋಕ್ಕಿಂತ ಮುಂಚೆನೇ ಈ ಸೀರಿಯಲ್ನ ಮುಕ್ತಾಯ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ 2ನೇ ಸೀರಿಯಲ್ ಬಂದ್ಬಿಟ್ಟು ಅಂತರ್ಪಟ ಸೀರಿಯಲ್ ಕೂಡ ಇತ್ತೀಚೆಗೆ ವಿಲನ್ನ ಒಂದು ಮುಖಾನ ಇದು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ಸೀರಿಯಲ್ನು ಕೂಡ ಮುಗಿಸ್ಬೇಕನ್ನೋ ಕಾರಣಕ್ಕೋಸ್ಕರ ಬಿಗ್ ಬಾಸ್ಗೋಸ್ಕರ ಈ ಸೀರಿಯಲ್ ಕೂಡ ಮುಕ್ತಾಯವಾಗ್ತಿದೆ ಅಂತ ಹೇಳ್ಬೋದು. ಇನ್ನೊಂದು ಸೀರಿಯಲ್ಲು ಇದು ಮುಕ್ತಾಯ ಆಗೋದು ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು. ಆದರೆ ಇದು ಟೈಮಿಂಗ್ ಚೇಂಜಸ್ ಆಗುತ್ತೆ. ಅದು ಯಾವ ಸೀರಿಯಲ್ ಅಂತ ನೋಡಿದ್ರೆ ರಾಮಾಚಾರಿ ಸೀರಿಯಲ್. ಇದು 9 ಗಂಟೆಗೆ ಬರ್ತಿರೋ ಒಂದು ಸೀರಿಯಲ್ ಅಂತ ಹೇಳ್ಬೋದು. ಈ ಸೀರಿಯಲ್ನು ಕೂಡ ಈಗ ಮುಕ್ತಾಯ ಮಾಡುವ ಹಂತಕ್ಕೆ ಬಂದಿದ್ರು ಕೂಡ TRP ಇರೋದು ಅಂದರೆ ಕಲರ್ಸ್ ಕನ್ನಡದಲ್ಲಿ ಒಂದು ನಂಬರ್ 1 TRP ಇರೋ ಸೀರಿಯಲ್ ಅಂದರೆ ಅದು ರಾಮಾಚಾರಿ. ಈ ಸೀರಿಯಲ್ನ ಮುಕ್ತಾಯ ಮಾಡದೆ ಟೈಮಿಂಗ್ಸ್ನ ಚೇಂಜ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. 8 ಗಂಟೆಗೆ ತಗೋ ಸಾಧ್ಯತೆ ಜಾಸ್ತಿ ಇದೆ. ಇನ್ನೊಂದು ಸೀರಿಯಲ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಸ್ವಲ್ಪ TRPಯಲ್ಲಿ ಕಮ್ಮಿ ಆಗಿದ್ರೂ ಕೂಡ ಈ ಸೀರಿಯಲ್ ಮೊದಲಿಂದನೂ ಒಂದಿಷ್ಟು ಜನರ ಮನಸ್ಸು ಗೆದ್ದಿದೆ ಅಂತ ಹೇಳ್ಬೋದು. ಈ ಕಾರಣಕ್ಕೋಸ್ಕರ ಈ ಸೀರಿಯಲ್ನ ಟೈಮಿಂಗ್ಸ್ ಕೂಡ ಚೇಂಜ್ ಮಾಡಿ ಬೇಗ ಸ್ಟಾರ್ಟ್ ಮಾಡಿ, ಅಂದರೆ 5:30ಗೆ ಸ್ಟಾರ್ಟ್ ಮಾಡಿ. ಇನ್ನು ಮಿಕ್ಕಿದ ಎಲ್ಲ ಸೀರಿಯಲ್ಗಳನ್ನು ಕೂಡ ಈಗಾಗಲೇ ಶ್ರೀ ಗೌರಿ ಆಗಿರಲಿ ಲಾಸ್ಟ್ ಸೀಸನ್ ಬಿಗ್ ಬಾಸ್ ಮುಗಿದ ಮೇಲೆ ಬಂದಿದ್ದು ಸೀರಿಯಲ್ ಇದು ಕೂಡ ಅಂತ್ಯ ಮಾಡೋ ಆಗಲ್ಲ. ಹಲವಾರು ಸೀರಿಯಲ್ಗಳನ್ನು ಮುಕ್ತಾಯ ಮಾಡೋಕ್ಕೆ ಆಗಲ್ಲ. ಈ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಸೀಸನ್ 11ಕ್ಕೋಸ್ಕರ ಈ 4 ಸೀರಿಯಲ್ಗಳನ್ನು ಒಂದನ್ನ ಟೈಮಿಂಗ್ಸ್ ಚೇಂಜ್ ಮಾಡ್ತಾರೆ ಅಥವಾ ಇದರಲ್ಲಿ ಎಲ್ಲ ಸೀರಿಯಲ್ಗಳನ್ನು ಮುಕ್ತಾಯ ಮಾಡ್ತಾರೆ ಅಂತ ಹೇಳ್ಬೋದು. ನಿಮಗೆ ಅನಿಸುತ್ತೆ ಇದರಲ್ಲಿ ಯಾವ ಸೀರಿಯಲ್ ಮುಕ್ತಾಯ ಆಗಬೇಕು, ಯಾವ ಸೀರಿಯಲ್ ಮುಕ್ತಾಯ ಆಗಬಾರ್ದು ಅನ್ನೋ ಕಾಮೆಂಟ್ನ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಬಾಯ್.